ನಾನೀಗ ಬಡಗಿ ಕೆಲಸ ಮಾಡ್ತಾ ಇದ್ದೇನೆ. ನನಗೀಗ ಇದು ನಮ್ಮ ಗೊಬ್ಬರ ಗ್ಯಾಸಿನ ಗುಂಡಿ. ಇಲ್ಲಿ ಸಗಣಿ ಹಾಕಿ ನಾವು ಇದನ್ನು ಇದು ಮಾಡೋದು. ಅದು ಹಾಳಾಗಿ ಹೋಗಿದೆ ನೋಡಿ. ನೋಡಿ, ಇದು ನಮ್ಮ ಗೊಬ್ಬರದ ಗುಂಡ. ಇದು ನಾನು ಸರಿ ಮಾಡ್ತೇನೆ ನೋಡಿ. ಯಾವ ಕೆಲಸ ಬೇಕಿದ್ರೂ ಮಾಡ್ಬೋದು, ಮನಸ್ಸಿದ್ದರೆ ಮಾತ್ರ ಅಲ್ವಾ? ಏನಂತೀರಿ? ಇಷ್ಟ ಆಯಿತು ನೋಡಿ, ಇಷ್ಟು ನಾನೀಗ ಮಾಡಿದ್ದು. ಇನ್ನು ಸ್ವಲ್ಪ ಆಗಬೇಕದು, ಆಗಿಲ್ಲ. ನೀವು ಬಡಗಿ ಕೆಲಸ ಮಾಡ್ತೀರಾ ಅಂತ ಕೇಳಿರಿ ನೀವು, ಆದರೆ ನನಗಿದು ಬೇಕೀಗ. ಇದೊಂದು ಉಪಾಯವನ್ನು ಮಾಡಿ ನಿಮಗದು ಗೊಬ್ಬರ ಗ್ಯಾಸಿಗೆ ಸಗಣಿ ಅದು ಕರಡಿಸಲಿಕ್ಕೆ ಬೇಕಾಗ್ತದೆ. ಇದೇನಾದರೂ ಗೇಟ್ ವಾಲ್ ಅಂತ ಹೇಳುದು, ಅದು ಗೇಟ್. ಅದಕ್ಕೆ ಕರಡಿಸಿದ ನಂತರ ಇದು ನೀರು ಬಿಡುದು, ಇದನ್ನು ತೆಗೆಯುದು. ಈಗ ಸಾಕು. ದನ ಹುಲ್ಲು ತಿಂತಾ ಇದೆ, ಎಲ್ಲ ಹಾಕ್ತೇವೆ ನಾವು ಅದಕ್ಕೆ. ಗುಬ್ಬಿ, ಹಾಯ್ ಗುಬ್ಬಿ. ತಿನ್ನು ಆಯಿತಾ? ಎಲ್ಲ ತಿನ್ನು. ಅದರ ಮಗಳು. ಒಪ್ಪಕ್ಕ ಎಲ್ಲ ತಿಂದಾಯ್ತು. ಈಗ ತೆಗ್ದೇನೆ ನೋಡು, ಇದರಿಂದ ತೆಗೆದಿದ್ದು ನಾನೀಗ. ಎಷ್ಟು ಹಾಕಿ ಮಣ್ಣು ಹಾಕ್ತೇನೆ, ಇಷ್ಟು ದೂರ ಬೇಕದು ನೋಡಿ. ಹೀಗೆ ನೋಡಿ, ಈಗ ನೆಟ್ಬಿಟ್ಟೆ. ಸ್ವಲ್ಪ ಹತ್ತಿರ ಆಯ್ತು ಅಂತ ಅನಿಸ್ತೆ, ತೊಂದರೆ ಇಲ್ಲ. ಬೇರೆ ಹಿಡಿದ ನಂತರ ಮತ್ತು ನಾನು ಬೇರೆ ನಡುವೆ ಇದರಲ್ಲಿ ಈಗ ನಾನು ಒಂದೇ ಸಸಿ ಇರುವುದು ನೋಡಿ. ಇದೀಗ ಚೆನ್ನಾಗಿ ಬರುತ್ತೆ.
ಮಳೆಗಾಲದಲ್ಲಿ ನೀರು ಇಂಗಿ ಹೋಗೋ ಜಾಗ ಆಗಬೇಕು, ಆದರೆ ಅದು ಸಸಿ ಉಳಿತದೆ, ಇಲ್ಲದ್ರೆ ಅದು ಸಸಿ ಸಾಯ್ತದೆ. ನಾನು ಅಲ್ಲೆಲ್ಲ ನೆಟ್ಟಿದ್ದೆ, ಅದೆಲ್ಲ ಹೋಯಿತು ನೋಡಿ. ಅದು ನೀರಿರುವ ಜಾಗದಲ್ಲಿ ಇಟ್ಟರೆ ಆಗೋದಿಲ್ಲ. ಇದು ನೋಡಿ ಅಲೋವೆರಾ, ಇದರಲ್ಲಿ ಚಿಕ್ಕ ಚಿಕ್ಕ ಅಲೋವೆರಾ ಸಸಿ ಇದೆ. ಗಿಡ ಅದನ್ನು ನೆಡಬೇಕು. ಎಡೇನಿಯಮ್ ಗಿಡ ಒಳ್ಳೆಯದಾಗೋದಿಲ್ಲ ನೋಡಿ ಅದರ ನಡು. ಇದು ನಾನು ಬೇಡ ಅಂತ ಇಲ್ಲಿ ಊರಿ ಬಿಟ್ಟದ್ದು, ಅದು ಈಗ ಸಸಿಯಾಗಿದೆ ನೋಡಿ. ಈ ಗುಲಾಬಿ ಗಿಡ ದೊಡ್ಡ ಪತ್ರೆಯದ್ದು ನೋಡಿ, ಅಷ್ಟು ಇದೆ, ಪುಂಡಲಾಗಿದೆ. ಇದು ಇಲ್ಲಿ ನೋಡಿ ಅಲೋವೆರಾ, ಅದನ್ನು ನೆಡಬೇಕು. ದೇವರಿಗೆ ಹೂವು ಕೀಳಬೇಕಷ್ಟೆ. ಈ ಪುಟ್ಟ ನನ್ನ ಗಾರ್ಡನ್ ನೋಡಿ, ಚಿಕ್ಕ ಚಿಕ್ಕ ಗಾರ್ಡನ್ ಎಲ್ಲ ನಡೆದು. ಹೂವಲ್ಲಿ ಕುಂಬಳ ಕಾಯಿ ಇದೆ ನೋಡಿ, ಕಾಣಿಸುತ್ತಾ ಮೇಲೆ ಬರೆಯಲ್ಲಿ. ಹಸಿಮೆಣಸಿನಕಾಯಿ ಕೂಡ ಇದೆ ಇದರೊಳಗೆ. ಇಲ್ಲಿ ನೋಡಿ, ಅಲ್ಲಿಂದ ಬಂದು ನಾನು ಹೂವಿನ ಸಸಿ ಎಲ್ಲ ನೋಡಿ ನಾಟಿ ಮಾಡಬೇಕು ಅಂತೆಲ್ಲ ಅದನ್ನು ನೆಟ್ಟು ಸರಿ ಮಾಡಬೇಕು ಅಂತ ಗ್ರಹಿಸೋದು ಆಗೋದೇ ಇಲ್ಲ. ಮಳೆ, ನಮ್ಮೂರಲ್ಲಿ ಮಳೆ ನೋಡಿ. ಬದನೆ ಸಸಿ ಎಲ್ಲ ಚೆನ್ನಾಗಿದೆ, ಆದರೆ ಎಲ್ಲೆಲ್ಲ ನೀರು ಬಂದು ಅದು ಬುಡ ಕೊಳೆಯುತ್ತದೆ. ಜರ್ಬರ್ ಸಸಿಯನ್ನು ತೆಗೆದು ನೆಡಬೇಕು ಅಂತ ಬಂದಿರುವೆ, ಎಲ್ಲ ಮಾಡಿಡುವ. ತೊಟ್ಟೆಯಲ್ಲಿ ಹಾಕಿ ಇಟ್ಟರೆ ಆಗೋದಿಲ್ಲ ಅದು. ಇದು ನೋಡಿ, ಇದಕ್ಕಂತ ತೆಗಿಬೇಕು ಅದನ್ನು. ತೆಗೆದೀಗ ಇದೆಲ್ಲ ಬೇರು ಎಲ್ಲ ಬಂದಿದೆ ನೋಡಿ. ಇದು ಕಳೆದ ವರ್ಷ ನೆಟ್ಟ ಸಸಿ. ಗೆಳತಿ ಪಂಕಜ ಅವರು ಕೊಟ್ಟು ಕಳಿಸಿದ್ದು ನನಗೆ. ಹೂ ಆಗಲಿಲ್ಲ ಅದರಲ್ಲಿ, ಯಾವ ಕಲರ್ ಅಂತ ನೋಡಬೇಕಷ್ಟೆ. ಆದರೆ ಬುಡದಲ್ಲಿ ಪಪ್ಪಾಯಿ ಗಿಡ ಸಹ ಕೂಡ ಹುಟ್ಟಿದೆ. ಎರಡು ಕಲರ್ ಇದೆ ನನ್ನ ಹತ್ರ, 3 ಕಲರ್ ಇತ್ತು. ಅದು ಹಳದಿ ಕಲರ್ ಇತ್ತು, ಎಲ್ಲಿ ಹೋಯ್ತು ಅಂತ ಗೊತ್ತಾಗೋದಿಲ್ಲ ಈಗ. ಇಲ್ಲೇ ನೋಡಿ, ನಾನು ಹೀಗೆ ನೆಟ್ಟು ಬಿಟ್ಟದ್ದು. ಇದರಲ್ಲೆಲ್ಲ ನೆಟ್ಟಿದ್ದೇನೆ, ಎಲ್ಲ ಹೋಯ್ತು, ಕೊಳ್ತೋಯ್ತದೆ.